ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಮಾಸ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಈ ಸಂಚಿಕೆಯಲ್ಲಿ ನನಗೆ ಸಿಂಹ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಲಾಭವ ನಷ್ಟವ ಅಥವಾ ಸಂಪೂರ್ಣ ಮಾಸ ಗೊಂದಲದಿಂದ ಕೂಡಿರತಕ್ಕಂತಹ ಅಥವಾ ಎಲ್ಲ ರೀತಿಯ ದಿಗ್ವಿಜಯ ಪ್ರಾಪ್ತಿಯಾಗತಕ್ಕಂಥ ಮಾಸವ ಡಿಸೆಂಬರ್. ಈ ಕಡೆ ನಷ್ಟವೂ ಇಲ್ಲದೆ ಲಾಭವೂ ಇಲ್ಲದೆ ಮಧ್ಯದ ಸ್ಥಿತಿಯಲ್ಲಿ ಸಾಗತಕ್ಕಂತಹ ನಾನಾ ಗೊಂದಲಗಳಿಗೆ ಡಿಸೆಂಬರ್ ಯಾವ ರೀತಿಯ ಒಳ್ಳೆ ಫಲಗಳನ್ನ ಸಿಂಹರಾಶಿಯಲ್ಲಿ ಅಪೇಕ್ಷೆ ಮಾಡಬಹುದು ಆ ಭಗವಂತ ಅಂತೇಳಿ ತಿಳಿಸ್ಕೊಡ್ತೇನೆ. ಸಿಂಹರಾಶಿಯವರು ಈ ಮಾಸದಲ್ಲಿ ಪ್ರಮುಖವಾಗಿ ಜೀವನದ ಪ್ರಮುಖ ದೊಡ್ಡ ಉದ್ದೇಶಗಳಿಗೆ ಉತ್ತಮ ಸೂಕ್ತವಾಗಿರತಕ್ಕಂತಹ ನಿರ್ಧಾರಗಳನ್ನ ಈ ಮಾಸದಲ್ಲಿ ನೀವು ತೆಗೆದುಕೊಳ್ಳುವಂತರಾಗ್ತದೆ. ಅಂದ್ರೆ ಜೀವನದಲ್ಲಿ ಏನೋ ಅನ್ಕೊಂಡಿರ್ತಾರೆ, ಈ ಕೆಲಸವನ್ನ ನಾನು ಮಾಡ್ಬೇಕು, ಜೀವನದಲ್ಲಿ ಇದೇ ರೀತಿಯ ಸೆಟಲ್ ಆಗ್ಬೇಕು, ಈ ಕೆಲಸವನ್ನ ಮಾಡಿದರೆ ನನ್ನ ಭವಿಷ್ಯಕ್ಕೆ ದೊಡ್ಡ ಅಡಿಪಾಯವಾಗ್ತಂಗೆ ಅಂತ ತುಂಬಾ ದಿನಗಳಿಂದ ತಿಂಗಳಿಂದ ಆಸೆಯನ್ನ ಕಟ್ಕೊಂಡಿರ್ತೀರ. ಆದ್ರೆ ಒಂದಿಷ್ಟು ಕಾರಣದಿಂದ ಪ್ರತಿ ಸಲ ಕೂಡ ಅದು ಪೋಸ್ಟ್ಪೋನ್ ಆಗ್ತಾನೆ ಹೋಗ್ತಾ ಇರುತ್ತೆ, ಆಗೋದೇ ಇಲ್ಲ ಕೆಲಸ ಅಂತೇಳಿ ನಿಮ್ಗೆ ತುಂಬಾ ಬೇಜಾರಾಗಿರುತ್ತೆ. ಆ ಎಲ್ಲ ಬೇಜಾರನ್ನ ಬದಿಗೊತ್ತಿ ಈ ಮಾಸದಲ್ಲಿ ಆ ಕೆಲಸದಲ್ಲಿ ದಿಗ್ವಿಜಯವನ್ನು ಪ್ರಾಪ್ತಿ ಮಾಡ್ಕೊಳ್ತೀರ. ಖಂಡಿತ ಹಿಂದೆ ನಿಂತಿದ್ದಂತಹ ಒಂದಷ್ಟು ಚಟುವಟಿಕೆಗಳು, ಒಂದಷ್ಟು ಕೆಲಸ ಕಾರ್ಯಗಳು ಪ್ರಗತಿಯಾಗಿ ಒಳ್ಳೆ ಲಾಭದಾಯಕವಾಗುತ್ತೆ. ಅದೇ ರೀತಿ ಈ ಮಾಸ ನಿಮಗೆ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಂಡುಕೊಳ್ಳತಕ್ಕಂಥ ಮಾಸವಾಗಿರುತ್ತೆ. ಪ್ರಮುಖವಾಗಿ ರಕ್ತದೊತ್ತಡ ಸಮಸ್ಯೆಗಳಿಂದ ಯಾರು ಬಳಲ್ತಾ ಇದ್ದಾರೆ ಸಿಂಹರಾಶಿಯವರಿಗೂ ಅವರಿಗೆ ಆರೋಗ್ಯದ ವೃದ್ಧಿಯನ್ನು ಕಾಣತಕ್ಕಂಥವ್ರಾಗ್ತೀರ. ಆರೋಗ್ಯ ಚೇತರಿಸಿಕೊಂಡು ಇನ್ನು ಯಥೇಚ್ಛವಾಗಿ ಸ್ವಲ್ಪ ಚಟುವಟಿಕೆಯಿಂದ ಇರತಕ್ಕಂಥ ಸ್ವಲ್ಪ ಕೂಡ ಮಾಸವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಈ ಮಾಸ ವಿದ್ಯಾಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡುವಂತರಾಗ್ತೀರ. ಸರಸ್ವತಿ ಅನುಗ್ರಹದಿಂದ ಉತ್ತಮ ಜ್ಞಾನವನ್ನು ಕೂಡ ಸಂಪಾದನೆ ಮಾಡುವವರಾಗ್ತದೆ. ಅದೇ ರೀತಿ ಈ ಮಾಸದಲ್ಲಿ ಹೊಸ ಗುರಿಯೆಡೆಗೆ, ಹೊಸ ದಿಕ್ಕಿನೆಡೆಗೆ ಜೀವನ ಸಾಗತಕ್ಕಂಥದ್ದು, ಹೊಸ ಗುರಿಯನ್ನ ಸೇರಬೇಕು ಅಂತ ನಾನಾ ರೀತಿ ಕೆಲಸಗಳನ್ನು ಮಾಡ್ತೀರಾ, ನಾನಾ ರೀತಿ ಕೆಲಸಗಳನ್ನ ಜೊತೆಗೆ ಜೋಡಿಸ್ಕೊಳ್ತೀರಾ. ಅದು ನಿಮ್ಮ ಭವಿಷ್ಯಕ್ಕೆ ಉತ್ತಮ ಲಾಭದಾಯಕವಾಗುತ್ತೆ. ದಾಂಪತ್ಯದ ಜೀವನದಲ್ಲಿರತಕ್ಕಂಥ ಒಂದಷ್ಟು ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ದಾಂಪತ್ಯದಲ್ಲಿ ಉತ್ತಮವಾಗಿ ಬಾಂಧವ್ಯ ವೃದ್ಧಿ ಆಗತಕ್ಕಂಥದ್ದು. ಪ್ರಮುಖವಾಗಿ ದೂರದ ಪ್ರವಾಸಗಳನ್ನು ಮಾಡತಕ್ಕಂಥ ಒಂದಷ್ಟು ಯೋಗಗಳನ್ನ ಸಿಂಹರಾಶಿಯಲ್ಲಿ ಬರುವಂತ ಈ ಮಾಸದಲ್ಲಿ ನಡೆಸಿಕೊಟ್ಟಿದ್ದಾನೆ. ಡಿಸೆಂಬರ್ ಅಲ್ಲಿ ಒಂದಷ್ಟು ಪ್ರವಾಸವನ್ನ ಹೋಗ್ತೀರಾ. ಆ ಪ್ರವಾಸದಿಂದ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಸಿಗುತ್ತೆ ಹಾಗೂ ಎಲ್ಲ ರೀತಿಯ ಒಂದಷ್ಟು ಮೋಜು ವಿಚಾರಗಳನ್ನ ನೀವು ಅನುಭವಿಸಿ, ಇಲ್ಲಪ್ಪ ಪರವಾಗಿಲ್ಲ, ಸ್ವಲ್ಪ ಪರಿಸ್ಥಿತಿ ಹಿಡಿತಕ್ಕೆ ಬರ್ತಾ ಇದೆ, ಜೀವನ ಪರವಾಗಿಲ್ಲ, ಆರಾಮ್ಸೆ ಅನಿಸ್ತಾ ಇದೆ ಅಂತ ಹೇಳಿ ಸಿಂಹರಾಶಿಯವರು ಸ್ವಲ್ಪ ಆತರ ವಿಚಾರವನ್ನ ಮನಸ್ಸಿಗೆ ರೂಢಿ ಮಾಡ್ಕೊಳ್ಳಲಾಗ್ತೀರಾ ಅಂತೀವಿ. ಈ ಮಾಸದಲ್ಲಿ ನೀವು ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳು ಈಡೇರುತ್ತವೆ. ಆದರೆ ನಿಮ್ಮ ಅತಿಯಾದ ಚಿಂತೆ ಆ ಎಲ್ಲ ಕೆಲಸ ಕಾರ್ಯದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಆಗ್ತದೆ. ಅಂದ್ರೆ ಈ ಮಾಸ ನಾವೇನೇ ಶುರು ಮಾಡೋದು ಲಾಭ ಖಂಡಿತ ಸಿಗುತ್ತೆ. ಆ ಲಾಭ ಏನ್ ಸಿಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ನೀವೇ ಇಡೀ ಕೆಲಸವನ್ನ ಗೊಂದಲದ ಗೂಡನ್ನ ಏನನ್ನೋ ಮಾಡಕ್ ಹೋಗಿ ಮತ್ತಿನ್ನೇನೋ ಮಾಡ್ತೀನಿ ಅಂತ ಹೇಳಿ ಹೋಗಿ ಎಲ್ಲವೂ ಕೂಡ ಮಿಶ್ರಣವನ್ನು ಮಾಡಿಕೊಂಡು ಯಾವುದನ್ನು ಕೂಡ ಮಾಡದೆ ಕೈ ಚೆಲ್ಲಿ ಕೂತ್ಕೊಳ್ತಕ್ಕಂಥ ಸನ್ನಿವೇಶಗಳು ಈ ಮಾಸ ಸೃಷ್ಟಿಯಾಗತಕ್ಕಂಥದ್ದು ಸಿಂಹರಾಶಿಯವರಿಗೆ. ಹಾಗಾಗಿ ಯಾವುದೇ ಕೆಲಸವನ್ನ ಕೈ ಎತ್ಕೊಂಡ್ರೆ ಸಂಪೂರ್ಣ ಮುಗಿಸೋವರೆಗೂ ಕೂಡ ಮತ್ತೊಂದು ಕೆಲಸ ಮಾಡತಕ್ಕಂಥವರಲ್ಲ. ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂತ ಹೇಳಿ ಎಲ್ಲವೂ ಕೂಡ ಮಿಶ್ರಣ ಮಾಡಿಕೊಂಡು ಯಾವುದನ್ನು ಮಾಡದೆ ಸುಮ್ಮನೆ ಕೂತ್ಕೊಳ್ಳುವಂತರಾಗಬೇಡಿ. ಹಾಗಾಗಿ ಯಾವುದೇ ಕೆಲಸವನ್ನ ಕೈ ಎತ್ಕೊಂಡು ಸಂಪೂರ್ಣ ಮುಗಿಸಿ ತದನಂತರವೇ ಮತ್ತೊಂದು ಕೆಲಸಕ್ಕೆ ಕೈಯನ್ನ. ಅದೇ ರೀತಿ ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ ವೃದ್ಧಿ ಆಗುತ್ತೆ. ತೀರ್ಥಕ್ಷೇತ್ರದ ದರ್ಶನವಾಗೋದ್ರಿಂದ ಎಷ್ಟು ಪುಣ್ಯವನ್ನ ಸಂಪಾದನೆ ಮಾಡ್ತೀರಾ. ಕೋರ್ಟು ಕಚೇರಿ ವ್ಯಾಜ್ಯಗಳು ಜಯತ್ವ ಪ್ರಾಪ್ತಿಯಾಗತಕ್ಕಂಥದ್ದು. ಅಂದ್ರೆ ಯಾವ್ದಾರ ಜಮೀನು ಆಗಿರ್ಬೋದು ಅಥವಾ ಮನೆಗಳಾಗಿರ್ಬೋದು, ಸೈಟ್ ಆಗಿರ್ಬೋದು, ಲಿಟಿಗೇಷನ್ಸ್ ಗಳಿದ್ರೆ ಅಥವಾ ವ್ಯಾಜ್ಯಗಳಿದ್ರೆ ಎಷ್ಟೇ ಕಷ್ಟಪಟ್ಟು ಮಾತುಕತೆ ಆಡೋದು ಕೂಡ ಪರಿಹಾರವಾಗ್ತಾ ಇಲ್ಲ ಅಂತ ಮನಸ್ಸಿಗೆ ಬಂದಿದ್ರೆ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಖಂಡಿತವಾಗಿಯೂ ಕೋರ್ಟು ಕಚೇರಿ ವ್ಯಾಜ್ಯಗಳಾಗಿರ್ಬೋದು ಅದು ಕೂತ್ಕೊಂಡು ನೀವೇ ಸಾಲ್ವ್ ಮಾಡ್ಕೊಳ್ತೀರಾ. ಕೋರ್ಟಿನಲ್ಲಿ ತಾವೇ ಓಡಿದ್ರು ಕೂಡ ಅದು ನೀವು ಪರವಾಗತಕ್ಕಂಥದ್ದು.
ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ ಕೊಂಚ ಮಟ್ಟಿಗೆ ವೃದ್ಧಿ ಆಗತಕ್ಕಂಥದ್ದು ಅಂತಂದ್ರೆ ದೇವರ ಮೇಲೆ ನಂಬಿಕೆ ಸ್ವಲ್ಪ ವೃದ್ಧಿ ಆಗುತ್ತೆ. ಧಾರ್ಮಿಕವಾಗಿ ಭಗವಂತನ ಸೇವೆ ಯಥೇಚ್ಛ ಮಾಡ್ತೀರಾ. ಪುಣ್ಯಕ್ಷೇತ್ರಗಳ ದರ್ಶನ ಭಾಗ್ಯವನ್ನ ಭಗವಂತ ಈ ಮಾಸ ಸ್ವಲ್ಪ ಯಥೇಚ್ಛವಾಗಿ ಲಭಿಸಿಕೊಟ್ಟಿದ್ದಾನೆ ಅಂತ ಅಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನ ಮಾಡಬೇಕು ಅಂದ್ರೆ ಅದು ಭಗವಂತ ನಿರ್ಧಾರ ಮಾಡಬೇಕು, ನೀನು ಬಂದು ಸೇವೆ ಮಾಡೋರು ಅಂತ ಹೇಳಿ. ಎಲ್ಲ ಅನ್ಕೊಂಡಿದ್ದೆಲ್ಲದನ್ನೂ ಕೂಡ ಭಗವಂತನ ಸೇವೆ ಮಾಡ್ಕೊಳಕ್ ಸಾಧ್ಯವೇ ಇಲ್ಲ. ಒಂದು ಪುಣ್ಯಕ್ಷೇತ್ರವನ್ನು ದರ್ಶನವನ್ನ ಮಾಡಬೇಕು ಅಂದ್ರೆ ಭಗವಂತ ನಿರ್ಧಾರ ಮಾಡಿರ್ಬೇಕು, ನೀನು ಬಂದು ನನ್ನ ಸೇವೆಯನ್ನ ಮಾಡುವಂತ. ನಾನು ನಿರ್ಧರಿಸಿದಾಗ ಭಗವಂತನ ಸೇವೆ ಮಾಡೋ ಅವಕಾಶ ಖಂಡಿತ ನನಗೆ ಲಭಿಸೋದಿಲ್ಲ. ಭಗವಂತ ನಿರ್ಧಾರ ಮಾಡಿದ್ರೆ ನನ್ಗೆ ಯಾವುದೇ ಪರಿಸ್ಥಿತಿ ಇದ್ರೂ ಕೂಡ ಆ ಭಗವಂತನ ಸೇವೆ ಮಾಡತಕ್ಕ ಅವಕಾಶ ನನಗೆ ಲಭಿಸುತ್ತೆ ಅಂತ ಶಾಸ್ತ್ರಗಳು ಉಲ್ಲೇಖಿಸಿದ್ದಾರೆ. ಹಾಗಾಗಿ ಸಿಂಹ ರಾಶಿಯವರಿಗೆ ಭಗವಂತನ ದರ್ಶನ ಸಹಿತವಾಗಿ ಸೇವೆ ಮಾಡತಕ್ಕ ಅವಕಾಶ ಲಭಿಸಿದೆ, ಅದನ್ನ ಸದುಪಯೋಗಪಡಿಸ್ಕೊಳ್ಳಿ, ಖಂಡಿತ ಅದು ಲಾಭದಾಯಕವಾಗುತ್ತೆ. ಅದೇ ರೀತಿ ಸಿಂಹ ರಾಶಿಯವರಿಗೆ ಈ ಮಾಸ ಅಧಿಕವಾದ ಖರ್ಚಾಗತಕ್ಕಂಥದ್ದು, ಹಣಕಾಸಿನ ಮುಗ್ಗಟ್ಟು ಜಾಸ್ತಿ ಆಗುವುದು, ಹಣಕಾಸಿನ ಉಳಿತಾಯಕ್ಕಿಂತ ನಷ್ಟವೇ ಜಾಸ್ತಿ, ದುಂದು ವೆಚ್ಚ ಆಗತಕ್ಕಂಥದ್ದು ಸಿಂಹ ರಾಶಿಯವರಿಗೆ. ಹಣಕಾಸನ್ನ 2 ರೂಪಾಯಿ ಉಳಿಸ್ಬೇಕು ಅಂತ ಹೋಗಿ 10 ರೂಪಾಯಿ ಅಷ್ಟು ಖರ್ಚಾಗತಕ್ಕಂಥದ್ದಾಗತ್ತೆ ಈ ಮಾಸ. ಹಣಕಾಸಿನ ಮೇಲೆ ಜಾಗೃತವಿರಲಿ. ಪ್ರಮುಖ ಈ ಮಾಸದಲ್ಲಿ ದೂರದ ಪ್ರಯಾಣವನ್ನ ಭಗವಂತ ಒಳ್ಳೆ ಯೋಗವನ್ನ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿಸ್ಕೊಟ್ಟಿದ್ದೆ. ಆದ್ರೆ ಎಚ್ಚರಿಕೆ ಇರಲಿ, ದೂರದ ಪ್ರಯಾಣ ಸ್ವಲ್ಪ ಜಾಗ್ರತೆ ತಪ್ಪಿದ್ರೆ ಕಿರಿಕಿರಿ ಮಾಡತಕ್ಕಂಥದ್ದು, ಸಂಪೂರ್ಣ ಪ್ರಯಾಣ ಗೊಂದಲದಿಂದ ಕೂಡಿರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಯಾರು ದೂರ ಪ್ರಯಾಣವನ್ನ ಮಾಡಬೇಕು ಈ ಮಾಸ ಕೂಡಿದ್ರ ಸ್ವಲ್ಪ ನೀಟಾಗಿ ವ್ಯವಸ್ಥಿತವಾಗಿ ಪ್ಲಾನ್ ಮಾಡ್ಕೊಂಡು ಹೋಗಿ, ಇಲ್ಲ ಯಾಕಾದ್ರೂ ಈ ಪ್ರವಾಸವನ್ನ ಮಾಡಿದ್ನೋ ಅಂತ ಮನಸ್ಥಿತಿಗಳು ದುರತರಾಗ್ಬಿಡುತ್ತೆ ಅಂತ ಹೇಳಿ. ಅದೇ ರೀತಿ ಈ ಮಾಸ ಯಾವುದೇ ಕೆಲಸ ಕಾರ್ಯವನ್ನ ಮಾಡಿದ್ರು ಕೂಡ ಜಯತ್ವ ಸಿಕ್ಕಿದ್ರು ಜೊತೆಲಿರತಕ್ಕಂಥ ಆತ್ಮೀಯರು, ಹಿತೈಷಿಗಳು ಅಂತ ನೀವು ಅನ್ಕೊಂಡಿರ್ತಕ್ಕಂಥವ್ರು, ಬಂಧುಗಳು ನಿಮ್ಮನ್ನ ಕಿರಿಕಿರಿ ಮಾಡತಕ್ಕಂಥವರಾಗಿರ್ತಾರೆ. ಅವರ ಆಡತಕ್ಕಂಥ ಚುಚ್ಚು ಮಾತುಗಳು ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ನೀವು ಸದಾಕಾಲ ಧನಾತ್ಮಕವಾಗಿ ಯೋಚನೆ ಮಾಡ್ತಿದ್ದವರು ಯಾಕೆ ಇವರೆಲ್ಲ ನನ್ನ ಬಗ್ಗೆ ಈ ತರ ಯೋಚನೆ ಮಾಡ್ತಾ ಇದ್ದಾರೆ, ನಾನು ಯಾವ ರೀತಿ ತಪ್ಪನ್ನ ಮಾಡಿದೆ, ಇಷ್ಟೇ ಸರಿ ಇದ್ರು ಕೂಡ ನನ್ನದೇ ತಪ್ಪಿತ ನಿಲ್ಲಿಸ್ಬಿಡ್ತಾರ ಅಂತೇಳಿ ಮಾನಸಿಕವಾಗಿ ಹೋಗ್ತೀರಾ. ಸಿಂಹ ರಾಶಿಯವರ ಒಂದಷ್ಟು ಸಮಸ್ಯೆಗಳಂದ್ರೆ ಎಲ್ಲವರನ್ನ ನಿಮ್ಮವರು ಅಂತ ನೀವು ಅನ್ಕೊಳ್ತೀರಿ. ಎಲ್ಲರಿಗೂ ಒಳ್ಳೆದೇ ಆಗ್ಬೇಕು, ಎಲ್ಲರಿಗೂ ನಾನು ಅವರ ಬಳಿ ಒಬ್ಬರಾಗಿ ನಿಂತ್ಕೊಂಡು ಸಹಾಯವನ್ನು ಮಾಡಬೇಕು, ನಾನು ಕಷ್ಟದಲ್ಲಿದ್ದಾಗ ಅವರೆಲ್ಲ ನನ್ನ ಬಳಿ ಸಹಾಯಕ್ಕೆ ಬರಬೇಕು, ಅವರು ನನ್ನ ಸಹಾಯ ಮಾಡಬೇಕು ಅಂತೇಳಿ ಈ ತರ ನಾನಾ ಆಲೋಚನೆಗಳನ್ನ, ನಾನಾ ರೀತಿಯ ಚಿಂತೆಗಳನ್ನು ಮಾಡ್ಕೊಂಡಿರ್ತಾರೆ. ಆದ್ರೆ ನೀವು ಎಲ್ಲರ ಕಷ್ಟಕ್ಕೆ ಒಳಗಾಗ್ತೀರ. ಆದ್ರೆ ನೀವು ಎಲ್ಲರ ಕಷ್ಟಕ್ಕೆ ನಿಂತ್ಕೊಳ್ತೀರಾ, ನಿಮ್ಮ ಕಷ್ಟಕ್ಕೆ ಬರತಕ್ಕಂಥವ್ರು ನೀವು ಆಡ್ತಕ್ಕಂಥ ಮಾತುಗಳೇ ಎಷ್ಟೋ ಬಾರಿ ನಿಮಗೆ ಜನಗಳ ವಿರೋಧ ಕಟ್ಟತಕ್ಕಂಥದ್ದಾಗ್ಬಿಟ್ಟಿರುತ್ತೆ. ನೀವು ಆಡ್ತಕ್ಕಂಥ ಮಾತುಗಳು ನಿಮ್ಮ ವಿರುದ್ಧ ಶತ್ರುಗಳನ್ನ ಸೃಷ್ಟಿ ಮಾಡತಕ್ಕಂಥದ್ದಾಗ್ಬಿಟ್ಟಿರುತ್ತೆ. ಹಾಗಾಗಿ ಸಿಂಹ ರಾಶಿಯವರಿಗೆ ಇಲ್ಲಿ ಎಚ್ಚರಿಕೆ ಅಂತ ಕೂಡ ತಪ್ಪಲಾಗದು. ಈ ಮಾಸ ಅಧಿಕವಾದ ಮಾತುಗಳಿಂದಲೇ, ಅನ್ನೆಸೆಸರಿ ಮಾತುಗಳಿಂದಲೇ ಸಮಸ್ಯೆಗಳು ಜಾಸ್ತಿ ಆಗತಕ್ಕಂಥದ್ದು. ಎಷ್ಟು ಮಾತನಾಡಬೇಕೋ, ಯಾವ ವ್ಯಕ್ತಿಗೆ ಎಷ್ಟು ಹೇಳಬೇಕೋ ಅಷ್ಟೇ ಹೇಳಿ. ಅತಿಯಾದ ಮಾತು ಸಂಕಷ್ಟವನ್ನೇ ತಂದುಕೊಡತಕ್ಕಂಥದ್ದು ಸಿಂಹ ರಾಶಿಯವರಿಗೆ. ಆರೋಗ್ಯದ ಮೇಲೆ ಗಮನ ಹರಿಸಿ. ಆರೋಗ್ಯ ವೃದ್ಧಿ ಆಗ್ತಾ ಆಗ್ತಾ ಏನು ವೃದ್ಧಿ ಆಗ್ತಾ ಇದೆ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಆರೋಗ್ಯ ಸಮಸ್ಯೆ ದ್ವಿಗುಣವಾಗತಕ್ಕಂಥದ್ದು. ಅಂದ್ರೆ ತುಂಬಾ ಜನ ಏನ್ ಮಾಡ್ಬಿಡ್ತಾರೆ, ಆರೋಗ್ಯ ಸರಿಯಾಗ್ತಾ ಇದೆ ಅಂತ ಹೇಳಿ ಏನನ್ನೂ ಯೋಚನೆ ಮಾಡೋದ್ರಿಂದ ಸುಮ್ಮನೆ ಆಗೇ ಆಗ್ತದೆ. ಅದೇನಾಗ್ಬಿಟ್ಟಿರುತ್ತೆ, ಇರತಕ್ಕಂಥ ಸಮಸ್ಯೆ ದ್ವಿಗುಣ ಆಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸಿಂಹರಾಶಿಯವರಿಗೆ ಹಣಕಾಸಿನ ವ್ಯವಹಾರಗಳನ್ನ ಮಾಡ್ತಿದ್ದವರಿಗೆ ಈ ಮಾಸ ಲಾಭದಾಯಕ ಮಾಸವಾಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಜನರೊಂದಿಗೆ ಭಿನ್ನಾಭಿಪ್ರಾಯ ಆಗತಕ್ಕಂಥದ್ದು ಹಾಗೂ ನಷ್ಟವನ್ನು ಕೂಡ ಕಾಣಬಹುದು ಅಂತ. ಅಂದ್ರೆ ಯಾರೋ ಸ್ವಲ್ಪ ಹಣಕಾಸಿನ ವಿಚಾರಕ್ಕೆ ವ್ಯವಹಾರಗಳನ್ನ ಮಾಡ್ತಾ ಇದ್ರು, ಹಣಕಾಸನ್ನ ಕೊಟ್ಟು ತೆಗೆದುಕೊಳ್ತಕ್ಕಂಥ ಅವರು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಿದ್ರು, ಅವರಿಗೆ ಈ ಮಾಸ ಲಾಭವಲ್ಲ, ನಷ್ಟದ ಮಾಸವಾಗಿರುತ್ತೆ. ಬಂಧುಗಳು ಮನೆಗೆ ಬರುವ ಮುಖಾಂತರ ಮನಸ್ಸಿಗೆ ಕಿರಿಕಿರಿಯನ್ನು ಅನುಭವಿಸುತ್ತೆ. ತುಂಬಾ ಸರಿ ಹೇಳ್ತಿರ್ತೀವಿ, ಬಂಧುಗಳು ಮನೆಗೆ ಆಗಮಿಸಿದ್ರೆ ಸಂತೋಷ ಉಲ್ಲಾಸ ಅಂತ. ಆದ್ರೆ ಈ ಮಾಸ ಹೇಗಿರುತ್ತೆ ಅಂದ್ರೆ, ಬರತಕ್ಕಂಥ ಬಂಧುಗಳು ನಿಮ್ಮ ಮನಸ್ಸನ್ನ ಕೊಂಚ ಮಟ್ಟಿಗೆ ಹಾಳು ಮಾಡ್ತಾರೆ. ಯಾಕಾರ ಮನೆಗೆ ಬಂದ್ರಪ್ಪ, ಬಂದಿದ್ದು ಎಲ್ಲ ರೀತಿಯ ಕಲ್ಮಶಗಳನ್ನ ನಮ್ಮ ಮನಸ್ಸಿಗೆ ಇಟ್ಟಿದ್ದಾರೆ, ಎಲ್ಲವೂ ಸರಿಯಾಗಿ ಹೋಗ್ತಾ ಇತ್ತು, ಅವ್ರು ಬಂದು ನನಗೆ ಒಂದು ಅನುಮಾನವನ್ನು ಸೃಷ್ಟಿ ಮಾಡಿಕೊಟ್ಬಿಟ್ರು, ನನ್ನ
ಮನಸ್ಸಿನಲ್ಲಿ ಬರೋತನ ಆಗುತ್ತೆ. ಯಾಕಾರು ನೆಂಟರುಗಳೇ ಬಂದ್ರು ನೆಂಟರುಗಳೇ ಬರಬಾರ್ದಾಗಿತ್ತು ಈ ಮಾಸ ಅಂತ ಮನಸ್ಸಿಗೆ ಒಂದು ಬಾರಿ ಪ್ರಶ್ನೆ ತಲೆಗೆ ಹಾಗಾಗಿ ಸಿಂಹರಾಶಿಯವರು ಮನೆಗೆ ಯಾರೇ ಅತಿಥಿಗಳಾಗ್ಬಂದು ಅವ್ರ ಹತ್ರ ಎಷ್ಟು ವಿವರಿಸ್ಬೇಕು, ಎಷ್ಟು ಮಾತನಾಡಬೇಕು, ಯಾವುದನ್ನು ಮಾತ್ರ ಕೇಳಿಸ್ಕೊಂಡು ಮನಸ್ಸಲ್ಲಿ ಇಟ್ಕೊಳ್ಬೇಕು, ಮಾತಾಡತಕ್ಕಂಥ ಎಲ್ಲವೂ ಕೂಡ ಮನಸ್ಸಲ್ಲಿ ಇಟ್ಕೊಳ್ತಕ್ಕಂಥದ್ದು ಅಂತಲ್ಲ. ನಿಮಗೆ ಎಷ್ಟು ಬೇಕು, ನಿಮ್ಮ ಜೀವನಕ್ಕೆ ಎಷ್ಟು ಒಳ್ಳೇದಿದೆ ಅಷ್ಟು ಮಾತ್ರ ಕೇಳಿಸ್ಕೊಂಡು ಎಲ್ಲವನ್ನು ತೆಗೆದುಕೊಂಡು ಎಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ಹೋಗ್ತೀನಿ, ಎಲ್ಲವನ್ನು ಸಮಾಧಾನವಾಗಿ ತೆಗೆದುಕೊಂಡು ಹೋಗ್ತೀನಿ, ಎಲ್ಲರನ್ನು ಸರಿ ಸಮಾನವಾಗಿ ನಾನು ನೋಡ್ತೇನೆ, ಎಲ್ಲವೂ ಸಮಾನವಾಗಿ ನಾನೆಲ್ಲ ಸೃಷ್ಟಿ ಮಾಡ್ಕೊಳ್ತೀನಿ ಅಂದ್ರೆ ಈ ಕಲಿಯುಗದಲ್ಲಿ ಖಂಡಿತವಾಗಿ ಕಷ್ಟ. ಸಿಂಹರಾಶಿಯವರು ಈ ಮಾಸ ಗುರು ರಾಘವೇಂದ್ರ ಸ್ವಾಮಿಯವರ ದರ್ಶನವನ್ನ ಮಾಡತಕ್ಕಂಥದ್ದು ಹಾಗೂ ಸ್ವಾಮಿಯ ಸೇವೆಯನ್ನ ಮಾಡತಕ್ಕಂಥದ್ದು. ಗುರುರಾಯರ ಅನುಗ್ರಹದಿಂದ ಈ ಮಾಸ ಬರತಕ್ಕಂಥ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಹಾಗೂ ಆ ಭಗವಂತನ ಅನುಗ್ರಹದಿಂದ ನಿಮ್ಮ ಮನಸ್ಸಿನ ಇಷ್ಟೈಶ್ವರ್ಯ ಈಡೇರುತ್ತೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಮ್ಮ ಚಾನಲ್ ನ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯವರೊಂದಿಗೆ ಸಿಗೋಣ. ಶುಭ